ಇದ್ದಾನಲ್ಲ ದೇವರು. ದೇವರನ್ನು ಕಾಣಬೇಕು ಎಂಬಷ್ಟಕ್ಕೆ ನಮ್ಮ ಬಯಕೆ ಸೀಮಿತವಾಗಿರಲಿಲ್ಲ. ದೇವರನ್ನು ಕಾಣಬೇಕು ಅಂತಾದ್ರೆ ಚಂಪಕಾವತಿಯಿಂದ ದ್ವಾರವತಿಗೆ ಹೋಗುವ ದಾರಿ ವೆಚ್ಚಕ್ಕೆ ಬೇಕಾದ ವಿತ್ತ ಇದ್ರೆ ಸಾಕು, ಹೋಗಿ ನೋಡಬಹುದು. ಅದಲ್ಲ, ನಮ್ಮ ಜನ್ಮಭೂಮಿಗೆ ದೇವರು ಬರುವಂತಹ ಒಂದು ಅನಿವಾರ್ಯ ಸ್ಥಿತಿಯನ್ನು ಅವನ ಪಾಲಿಗೂ ನಿರ್ಮಾಣ ಮಾಡಬೇಕು ನಾವು. ಅದು ಹೇಗೆ? ವೀರವೃತ್ತಿಯಿಂದ, ಏನೋ ಮೋಸ ವಂಚನೆ ಮಾಡಿ ಅಲ್ಲ. ಅದು ಅದಕ್ಕಾಗಿ ಬಯಸಿದ್ದೇನೆ. ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಅನ್ನಿಸ್ತದೆ. ನನ್ನವೇ ಆದ ಸುಗರ್ಭಾದೇವಿಯಲ್ಲಿ ಆಶೀರ್ವಾದ ಪಡೆದು ಹೊರಡುವ ಕಾಲಕ್ಕೆ ಅಮ್ಮ ಹೇಳಿದ್ದೆ ಅದು, ಮಗನೇ ಸುಧನ್ವ, ಶತ್ರುಗಳಿಗೆ ಬೆನ್ನು ತೋರಿಸದ ಮಗನಾಗು ನೀನು. ಸುಗರ್ಭೆ ಅಂತ ನನ್ನ ಹೆಸರು. ನಿಜಾರ್ಥದಲ್ಲೂ ನಾನು ಸುಗರ್ಭೆ ಆಗಬೇಕು ಅಂತಾದ್ರೆ ಈ ಗರ್ಭದಲ್ಲಿ ಹುಟ್ಟಿದಂತಹ ನೀನು ಶತ್ರುಗಳಿಗೆ ಬೆನ್ನು ತೋರಿಸಕೂಡದು. ಏನಾದರೂ ನಮ್ಮ ನಿರೀಕ್ಷೆಗೆ ಮೀರಿ ಕೆಟ್ಟದ್ದೇ ಆಗಿ ಹೋದರು ನಿನ್ನ ಕಡೆಯವರದ ಎದೆಯಲ್ಲಿ ಗಾಯ ಇರಬೇಕೇ ಹೊರತು ಬೆನ್ನಿನಲ್ಲಿ ಗಾಯ ಇರಬಾರದು ಮಗನೇ. ಎಂತಹ ವೀರವಾಣಿ ನನ್ನ ಒಡೆಯದ್ದು. ಕ್ಷತ್ರಿಯಾಣಿ ಅಂತ ಹೇಳೋದು ಅಂತವಳನ್ನು. ಆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವ ನಾನು. ಆದಿ ತಮ್ಮ, ಆ ಪ್ರಯತ್ನವನ್ನು ಮಾಡಿ ಬರುತ್ತೇನೆ ಅಂತ ಹೇಳಿ ಹೊರಟವ ನಾನು. ನನ್ನ ಅಮ್ಮನದ್ದಾದಂತಹ ಬಯಕೆ ಪೂರ್ಣವಾಯಿತು. ಮೈ ಸಿರಿಯನ್ನು ತೋರಲು ಇಚ್ಛಿಸಬೇಕೆಂಬ ಆಸೆಯನ್ನಯ ಮನಕ್ಕೆ. ಅಷ್ಟೇ ಅಲ್ಲ, ನನ್ನ ಸಹೋದರಿ ಕುವಲೆ ಯುದ್ಧ ಭೂಮಿಗೆ ಕಳುಹಿಕೊಡುವ ಅವಸರದಲ್ಲಿ ಮಂಗಳಾಕ್ಷತೆಯನ್ನಿಟ್ಟು ವಿಜಯಿಯಾಗಿ ಬಾ ಅಣ್ಣ. ನಾಳೆ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಶತ್ರುವಿಗೆ ಬೆನ್ನು ತೋರಿಸಿದ ಅಣ್ಣನ ತಂಗಿ ಅಂತ ಇನ್ನೊಬ್ಬರು ಹೇಳಲಿಕ್ಕೆ ಅಲ್ಪದಗಳು ಬೇಡ. ಇಂತಹ ಮಾತು ನಮ್ಮ ಚಂಪಕಾವತಿಯಲ್ಲಿ ಹುಟ್ಟಿದ ಹೆಣ್ಮಕ್ಕಳಲ್ಲಿ ಮಾತ್ರ ಇಂಥದ್ದು ಬರುವುದು. ಎಳೆವರೆಯದ ಹುಡುಗಿಯವರು ಅಷ್ಟನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನು? ಕುವಲೆಯಂತಹ ತಂಗಿಯಂದಿರು, ಅಲ್ಲ ನನ್ನ ಅಕ್ಕಂದಿರು, ನನ್ನ ಮಾತೆಯಂತಹ ಸುಗರ್ಭಾದೇವಿಯ ಸ್ಥಾನಮಾನವುಳ್ಳಂತಹ ಎಲ್ಲವನ್ನೂ ಬಯಕೆ ಚಂಪಕಾವತಿಯಲ್ಲಿ ಏನಾಗಿತ್ತು? ಕೃಷ್ಣ ದರ್ಶನದ ಭಾಗ್ಯ. ಶಂಕರಲಿಂಗರಂತಹ ಮುತ್ಸದ್ದಿಗಳು, ಮೇಧಾ ಸಂಪನ್ನರು, ಸ್ಮೃತಿಗಾರರು ಕೂಡ ಇದನ್ನೇ ಬೆಳೆಸಿತು. ನನ್ನ ಅಪ್ಪಯ್ಯ ನಿರಂತರ ನಾವು ಧ್ಯಾನಿಸುತ್ತಾ ಇದ್ದಂತಹ ಕೃಷ್ಣನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕೆನ್ನುವುದನ್ನೇ ಹೇಳಿದರು. ಮನುಮಥನಯ್ಯನ ನೋಡಿ ತನ್ನ ಮನವನ್ನು ಸಮರ್ಪಣೆ ಮಾಡಬೇಕು, ಆ ಮೂಲಕ ಜನ್ಮ ಸಾರ್ಥಕವಾಗಬೇಕು. ಧನ್ಯತೆಯ ಭಾವ ಮೂಡುತ್ತಾ ಉಂಟು. ನಮ್ಮ ಚಂಪಕಾವತಿಯ ಮಣ್ಣಿನಲ್ಲಿ ಭಗವಂತನೇ ಬಂದು ನಿಂತಿದ್ದಾನೆ ಅಂತ ಆದ್ರೆ ನನ್ನ ಸಾಧನೆಯಿಂದ ಇಟ್ಟು ಮಾಡಿದ ಸಾರ್ಥಕ್ಯ ಭಾವನೆ ನನಗುಂಟು. ಏನು ನಗು ನಗುತ್ತಾ ಆತನ ರಥದಲ್ಲಿ ಕೂತಿದ್ದಾನಲ್ಲ, ಇವ ಯಾವ ಸಂದರ್ಭದಲ್ಲೂ ನಾವು ತಲೆಯುವುದ ಎರಡು ಹಲ್ಲು ಉಂಟಲ್ಲ ಮುಂದೆ ಇದ್ದ ಅವನಿಗೆ ಬಹಳ ಅನುಕೂಲ ಆಗುತ್ತಾ ಅನ್ನಿಸುವುದು ನನಗೆ. ನಗುತ್ತಾ ಇದ್ದಾನೆ. ಮಾವ ಕಂಸನ ಎಲೆಯಲ್ಲಿ ಕೂತವನ ಕೊರಳನ್ನು ಔಕಿ ಹಿಡಿಯುವ ಕಾಲದಲ್ಲೂ ನಗುತ್ತಲೇ ಇದ್ದಾನೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣಾತ್ಪೂರ್ಣನಾದಂತಹ ಭಗವಂತ, ಅದೂ ಪೂರ್ಣವು ಇದೂ ಪೂರ್ಣವು. ಈ ಪೂರ್ಣ ಪೂರ್ಣದಲ್ಲಿ ಸೇರಿದರೆ ಪೂರ್ಣ ಪೂರ್ಣವಾಗಿಯೇ ಉಳಿಯುತ್ತದೆ. ಪೂರ್ಣದಿಂದ ಪೂರ್ಣವನ್ನು ನಾವು ಕಳೆದು ತೆಗೆದೆವಂತಾದ್ರೆ ಆವಾಗಲೂ ಪೂರ್ಣ ಪೂರ್ಣವಾಗಿಯೇ ಇರ್ತದೆ. ಅಂತಹ ಪರಾತ್ಪರ ಸ್ವರೂಪನಾದಂತಹ ಭಗವಂತ ನಮ್ಮ ಚಂಪಕಾವತಿಯ ಮಣ್ಣಿನಲ್ಲಿ ಬಂದು ಮೈದೋರಿದ್ದಾನೆ. ಓ ಅತಸಿ ಕುಸುಮ ಗಾತ್ರನೆ, ಕಮಲ ನೇತ್ರನೆ, ಸ್ಮಿತ ರುಚಿತ ಶುಭರತನನೆ, ಚಾರು ವದನನೆ, ಕಂಬು ಗಳದ ಅಕುಳ ತುಳಸಿ ಮಾಲನೆ, ಮಣಿಕಿರೀಟನೆ. ಓ ಕಮಲದಳನಯನ, ಕಾಳೀಯ ಮಥನ, ಕಿಸಲಯೋಪಮ ಚರಣ, ಕೀಶಪತಿ ಸೇವ್ಯ, ಕುಜಹರ ಕೂರ್ಮಸನ ಸತ್ಕಪೋಲ, ಕೇಯೂರಧರ ಕೈರವ ಶ್ಯಾಮ, ಕೋಕನದ ಗೃಹ ರಮಣ, ಕಸ್ತೂರಿಕಾ ತಿಲಕ, ರಕ್ಷಿಸು 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 ಅಂತ ಹೇಳಿ ನಿನ್ನ ಪಾದಕ್ಕೆ ನಗುವುದಷ್ಟೇ ಅಲ್ಲ, ನಿನ್ನ ರೂಪವನ್ನು ಆವಾಹಿಸಿಕೊಂಡಿದ್ದೇನೆ ಮೈ ಮನಗಳಲ್ಲಿ. ಆದರೆ ಇದು ಯುದ್ಧ ಭೂಮಿ. ಈ ನೆನಪುಂಟು ನನಗೆ. ಶ್ರೀ
ಅರ್ಜುನನ ಪರವಾಗಿ ಬಂದು ಅವನ ರಥದಲ್ಲಿ ಸಾರಥಿಯ ಸ್ಥಾನವನ್ನು ಅಲಂಕರಿಸಿ ಕುಳಿತಿದ್ದೇನೆ. ಹೌದು, ನೀನು ವಿಶ್ವಸಾರಥಿ ಎನ್ನುವುದನ್ನು ಕೂಡ ನಾವು ಬಲ್ಲವರು. ಆದರೂ ಈಗ ಪಾರ್ಥ ಸಾರಥ್ಯಕ್ಕೆ ಸೀಮಿತಗೊಳಿಸಿದ್ದೇನೆ. ಸರಿ ಸ್ವಾಮಿ, ಪಾಂಡವರನ್ನು ಸೋಲುವುದಕ್ಕೆ ಬಿಡುವುದಿಲ್ಲ ನೀನು, ಸರ್ವಥವಿಲ್ಲ. ಎಂದೋ ಒಂದು ಕಾಲದಲ್ಲಿ ನಿನ್ನತ್ತೆಯಾದ ಕುಂತಿಗೆ ಒಂದು ಮಾತು ಕೊಟ್ಟಿದ್ದೀಯಂತೆ. ಇಲ್ಲಿಯವರೆಗೆ ಈ ಮಕ್ಕಳನ್ನು ನಾನು ರಕ್ಷಣೆ ಮಾಡಿದೆ ಕೃಷ್ಣ, ಇನ್ನು ಮುಂದೆ ನಿನ್ನ ರಕ್ಷಣೆ ಬೇಕು ಅಂತ ಕೇಳಿದ ಕಾಲಕ್ಕೆ ಮಮ ಪ್ರಾಣ ಹಿ ಪಾಂಡವ. ಇವತ್ತಿಗೂ 5 ಜನರ ಒಂದು ರೋಮ ತುಂಡು ಮಾಡಿದ್ರೆ ಯಾರಿಗೂ ಆಗಲಿಲ್ಲ. ಇಲ್ಲ, ಎಲ್ಲಿ ಸತ್ತರಲ್ಲ, ಆ ಪ್ರಯತ್ನವನ್ನು ಯಾರು ಮಾಡಲಿಲ್ಲ, ಬೇರೆ. ಆದರೆ ಸತ್ತ ಸ್ಥಿತಿಯಲ್ಲೂ ಬದುಕಿಸಿದ್ದೇನೆ ಅಂತ ಅರ್ಥ. ಅರ್ಥವಾಯಿತು ದೇವರೇ. ಹಾಗೆ ಸೋಲುವ ಸ್ಥಿತಿಯಲ್ಲೂ ಅದು ಸೋಲಲ್ಲ, ಗೆಲುವು ಅಂತ ಮಾಡಿ ತೋರಿಸಿದ. ಸಾಯಲೇಬೇಕಾದ ಅನಿವಾರ್ಯ ಸ್ಥಿತಿ ಬಂದರೂ ಅಲ್ಲಿ ಬದುಕಿಸಿ ಮತ್ತೆ ತಂದರು. ಶಾಪಕ್ಕೆ ತುತ್ತಾಗುವ ಸಂದರ್ಭಗಳಿದ್ದರೂ ಬಿಡಿಸಿ ತಂದರು. ಸಂಗ್ರಾಮದಲ್ಲಿ ಕೂಡ ಅವರನ್ನು ನೀನು ಬದುಕಿಸಿ ಉಳಿಸಿದವರು. ಹೌದೇ ಅಲ್ವೇ? ಹಾಗಿದ್ರೆ ಈಗ ಈ ಪಾರ್ಥನಿಗೆ ಜಯವ ಪಾರ್ಥಗೆ ಪಾಲಿಸುವೆ ಅಥವಾ ಉಳಿದೀವೆ ಎನ್ನುವುದು ನಿಶ್ಚಯವಲ್ಲೇ. ಹಾಗಿದ್ರೆ ನನ್ನ ಕರ್ತವ್ಯ ಏನು? ಒಬ್ಬ ಕ್ಷತ್ರಿಯನಾಗಿ ಅದನ್ನು ಮಾಡುವುದಕ್ಕೆ ಬದ್ಧನಾಗಿ ನಿಂತವ ನಾನು. ನಿನ್ನ ಕಾರುಣ್ಯ ಪಂಜರದೊಳಗೆ ಪಾಂಡವರು ಸುರಕ್ಷಿತರಾಗಿ ಇರಲೇಬೇಕು, ಇರುತ್ತಾರೆ ಎನ್ನುವುದನ್ನು ತಿಳಿದು ಈ ಹೋರಾಟವನ್ನು ಮುಂದುವರಿಸುತ್ತಾ ಇದ್ದೇನೆ. ಆದರೆ ಈಗ ಕೇಳುವುದು ಇಷ್ಟೇ ದೇವರೇ, ನೋಡೋಣ. ಬಹಳ ಮಾತಾಡಿದ್ದಾನಲ್ಲ, ಆಗ ಅಷ್ಟಷ್ಟು ಉದ್ದುದ್ದ ಮಾತಾಡುವುದು ಬೇಡ. ಕಲಿತದ್ದು ಸ್ವಲ್ಪ ಹೆಚ್ಚಾಗಿದೆ. ಅದು ಕೆಲವು ಬಾರಿ ಕಲ್ತದ್ದು ಹೆಚ್ಚಾದರೂ ತೊಂದರೆ ಆಗುವುದು. ಕಲ್ತದ್ದಕ್ಕೆ ಕಣ್ಣು ಕೈ ಕಾಲಿಲ್ಲ ಅಂತ ಒಂದು ನೋಡಿ ಅರ್ಥ ಕಲ್ತ ಎಲ್ಲ ವಾಕ್ಯಗಳಿಗೆ ಇರ್ತದೆ ಅಥವಾ ಅವನ ವಯಸ್ಸು ಇರ್ತದ್ದು, ಅವ ಸಾಧಿಸಿದ ಸಾಧನೆ ಅಂತ ಅದೇ ಆಗುದಿಲ್ಲ. ಏನು ಮಾಡಿದ್ರು ಇಲ್ಲಿ ಇಷ್ಟೇ ಅಲ್ಲ, ಇಲ್ಲಿ ಇಷ್ಟೇ ಅಲ್ಲ. ಅದಲ್ಲ ವಿಷಯ. ನೀನು ಪಾರ್ಥನಿಗೆ ಜಯವನ್ನು ಒದಗಿಸುತ್ತಿ, ವಿಜಯನಿಗೆ ಜಯವನ್ನು ಒದಗಿಸುತ್ತಿ ಎನ್ನುವಂತಹ ವಿಷಯವನ್ನು ಬಲ್ಲೆನಾದರೂ ನೋಡೋಣ. ನಿರ್ಣಾಯಕವಾದಂತಹ ಹೋರಾಟಕ್ಕೆ ಸಿದ್ಧನಾಗಲಿ. ಯಾರು ಉಳಿಯದ ನಾಯಕ, ಯಾರು ಉಳಿಯುವ ನಾಯಕ, ಒಂದು ನಿರ್ಧಾರ ಆಗಲಿ. ಪ್ರತಿಜ್ಞಾಬದ್ಧವಾಗಿ ಮಾಡಲಿ. ನನ್ನ ಮಾತಿನ ಬಗ್ಗೆ ಇಲ್ಲಿಗೆ ಎಷ್ಟು ಬೇಕು ಅಲ್ಲಿಗೆ ಇಷ್ಟು ಸಾಕು ಅಂತ ನಿರ್ಣಯಿಸುವುದು ನೀನ. ನೋಡುವ ನಿರ್ಣಯ ಮಾಡಿ ಹೇಳು. ಎಲ್ಲವೂ ನಿನ್ನನ್ನು 3 ಬಾಣದಲ್ಲಿ ತಲೆ ಕತ್ತರಿಸಲೇ ಇದ್ರೆ ಇಡೆಯಾಗ ಅತಿ ಕಿಂಬಿಸದ ಗತಿ ನನಗೆ ಬಂದು
ಅರ್ಜುನ, ದೇವ, ಮತವರಿಯದೆ ನೀನು ಭ್ರಮಿಸಿ ವ್ಯವಹಾರ ಮಾಡಿದ ಹಾಗೆ ನನಗೆ ಕಾಣಿಸ್ತದೆ. ಹೌದಾ? ಮತ ಎಂಬ ಶಬ್ದಕ್ಕೆ ಅಭಿಪ್ರಾಯ ಎಂಬ ಒಂದೇ ಅರ್ಥವನ್ನು ನಾವು ತೆಗೆದುಕೊಳ್ಳುವ. ಆದಿ ಭಿನ್ನ ಮತ ಅದೆಲ್ಲ ಬೇಡ. ಬೇಡ ಬೇಡ. ಮತ, ನನ್ನ ಮತ ಏನು ಅನ್ನುವುದನ್ನು ಅರಿಯದೆ ವ್ಯವಹರಿಸಿದ ಹಾಗೂ ನೀನು. ಹಾ, ಯಾಕಂದ್ರೆ ಸುಧರ್ಮನೊಂದಿಗೆ ನಡೆದಂತಹ ಕಾಳಗದಲ್ಲಿ ನೀನು ಪಟ್ಟ ಪಾಡೇನು ಅನ್ನುವುದು ನಿನಗೆ ಅನುಭವವೇದ್ಯವಾದ ಸತ್ಯ. ನಿನ್ನ ಹಿಂದೆ ಮುಂದೆ ಇದ್ದವರೆಲ್ಲವರು ಹತಪ್ರಾಣರಾಗಿದ್ದಾರೆ. ಅಂತಹ ಸ್ಥಿತಿಯಲ್ಲಿ ದೇವಕೃಷ್ಣ, ನೀನು ನಮ್ಮ ಭಾವನೆಯನ್ನು ನಂಬಿದ್ದೇವೆ. ಗೋವಿದಾಶ್ವವನ್ನು ನಡೆಸುವುದಕ್ಕೆ ಗತಿಯನ್ನು ಹೇಳಿದಾಗ ಬಂದವ ನಾನು ಬಂದು ನಿನ್ನ ರಥದಲ್ಲಿ ಕೂತ ಮರುಕ್ಷಣದಲ್ಲಿ ಹುಡುಗ ಏನೋ ನನ್ನ ಹತ್ತಿರ ಮಾತಾಡಿದ. ಅದಕ್ಕೂ ನಿನಗೂ ಸಂಬಂಧವೇ ಇಲ್ಲ. ಒಮ್ಮಿಂದೊಮ್ಮೆಲೆ ಪ್ರತಿಜ್ಞಾಬದ್ಧನಾದೆ ನೀನು. ಎಲ್ಲವೂ ನಿನ್ನನ್ನು 3 ಬಾಣದಿ ಕೊಲ್ಲರಿಯದ ಅನ್ನುವುದೇನಾದರೆ ಇದೇವಗತಿ ಕಿಲ್ಬಿಷರ ಗತಿಗಾನಿವೆ. ನಿನಗೆ 3 ಅನ್ನೋದು ಬಹಳ ಹಿಂದಿನಿಂದಲೂ ಇದ್ದದ್ದೇ. ಅದು ಕರ್ಣತ್ರಯ, ಯೋಗತ್ರಯ ಅದೆಲ್ಲ ಇರಲಿ, ಅದಷ್ಟಾದರೂ 3ಕ್ಕೆ ನಿಲ್ಲುತ್ತದೆ. ಹೌದು, ಈಗ ಈ ಹಿಂದೆ ನಡೆದ ಯುದ್ಧದಲ್ಲಿ 3 ವಿನಿಯೋಗ ಆದದ್ದಲ್ಲ, 100,000 ವಿನಿಯೋಗ ಆಗಿದೆ. ಯಾವುದು ಪ್ರಯೋಜನಕ್ಕೆ ಬರಲಿ. ಈಗ ಬರೇ 3ರಲ್ಲಿಯೇ ನಾನು ನಿನ್ನನ್ನು ನಿಗ್ರಹಿಸ್ತೇನೆ, ಅದು ಕೂಡ ಕೊಲ್ಲಲು ಅರಿಯದ ಉಳಿದೇನಾದರೆ ಇಳೆಯವರತಿ ಕಿಲ್ಬಿಷರ ಗತಿಗಾನಿವೆ ಅಂತ ಹೇಳುವಲ್ಲಿ ಒಂದು ಮಾತು ಬೇಡ. ನನ್ನ ಪಕ್ಕಿಯನ್ನು ತೀರಬಹುದಾಗಿತ್ತು ನಿನಗೆ. ರಾಜಸೂಯ ಅಧ್ವರದ ಕಾಲದಲ್ಲಿ ಅಲ್ಲ, ಅದಕ್ಕಿಂತ ಹಿಂದೆ ಹೋಗು, ಗಜನೋಹಿಯ ಕಾಲದಲ್ಲಿ ಒಬ್ಬಳು ಹುಡುಗಿ ಸಭೆಯಲ್ಲಿ ನೀರು ಕೊಡ್ತಾ ಬರುವಾಗ ಎಲ್ಲ ನನ್ನ ಪಕ್ಕಿಯನ್ನು ನೀವು ಕೇಳಿದೆ, ಅದು ಹುಡುಗಿ ಯಾರು ಅಂತ. ಅದು ನನ್ನ ತಂಗಿ ಅಂತ ಹೇಳಿದ ಮೇಲೆ ನಾನು ಕೇಳಿ ತಪ್ಪಾಯ್ತು. ನಾನು ವಿಷಯದಲ್ಲಿಲ್ಲ, ನೀವೇ ನನಗೆ ಮಾರ್ಗದರ್ಶನ. ಅದು ಮಾರ್ಗದರ್ಶನ ಅಂತ ಇನ್ನೊಂದು ನನ್ನದು ಸಾಧಾರಣ ಕೊಟ್ಟದ್ದು ಮಾತ್ರ ಅಲ್ಲ, ನಿನಗೆ ಅವಳನ್ನು ಮದುವೆ ಮಾಡಿಕೊಟ್ಟವರು ನಾನು. ಆವಾಗ ಕೇಳಲಿಕ್ಕಾಗ್ತದೆ, ನಿನ್ನ ರಥದ ಮುಖಿಯಲ್ಲಿ ನಾನು ಕೂತಿದ್ದೇನೆ, ಒಂದು ಮಾತು ಮೆಲ್ಲ ಪಕ್ಕೆಯನ್ನು ತಿಳಿದು ಈಗ ಎಂಥದ್ದು ಮಾಡೋದು ಕೃಷ್ಣ ಅಂತ ಕೇಳುತ್ತಿದ್ರೆ ನಾನು ಇದನ್ನು ಉತ್ತರವನ್ನು ಕೊಡಬಹುದಾಗಿತ್ತು. ಮತವರಿಯನ್ನು ಉಪರಮಿಸಿ ನುಡಿದ ಭಾಷೆ ಈಗ ಇಲ್ಲಿವರೆಗೆ ಬಂತು. ಅವತ್ತು ಜಯದ್ರಥನನ್ನು ಕೊಲ್ತೇನೆ ಅಂತ ನೀನು ಪ್ರತಿಜ್ಞೆ ಮಾಡಿದ್ದಿ ಅಲ್ಲ, ಅವ ಸಾಯಲಿಕ್ಕೆ ಇದ್ದವ. ಅವನನ್ನು ಏನಕ್ಕೇನ ಪ್ರಕಾರ ಕೊಲ್ಲಲೇಬೇಕಾಗಿತ್ತು. ದ್ರೋಣಾಚಾರ್ಯರು ಶಕಟವ್ಯೂಹವನ್ನು ಮಾಡಿದ್ರು, ಆ ವ್ಯೂಹದ ಒಳಗೆ ಅವನನ್ನು ಇಟ್ಟರು, ಅವ ಎದ್ದು ಬಂದ. ಎದ್ದು ಬರುವಂತೆ ಮಾಡಿದವನು ನಾನೇ ಮಾಯಾರಚನೆಯನ್ನು ನಿರ್ಮಾಣ ಮಾಡಿದ್ದೇನೆ. ಆದ್ರೆ ಅವನ ಹಾಗೆ ಯುವ ಅಲ್ವಲ್ಲ. ಯುವ ಹೇಗೆ ಗೊತ್ತಿಲ್ಲ, ವೀರ ವೈಷ್ಣವ. You